ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಕೆಲಸಕ್ಕೆ ಕೈ ಹಾಕ್ದೆ, ಈ ಕೆಲಸಕ್ಕೆ ಕೈ ಹಾಕ್ದೆ, ಆ ಕೆಲಸ ಸಕ್ಸಸ್ ಆಗಲಿಲ್ಲ, ಈ ಕೆಲಸ ಸಕ್ಸಸ್ ಆಗಲಿಲ್ಲ ಅಂತ ನೀವು ಯಾವಾಗಲೂ ಚಡ್ಪಡಿಸ್ತಾ ಇರ್ತೀರ. ಲೈಫಲ್ಲಿ ನಾನು ಏನೇನೋ ಮಾಡಿದೆ, ಅಲ್ಲಿ ಇಷ್ಟು ಕಷ್ಟಪಟ್ಟೆ, ಇಲ್ಲಿ ಇಷ್ಟು ಕಷ್ಟಪಟ್ಟೆ, ಎಲ್ಲಿ ಹೋದರೂ ಯಾರೂ ನನಗೆ ಕೆಲಸಗಳೆಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ, ಯಾವ ಕೆಲಸಕ್ಕೆ ಕೈ ಹಾಕಿದರೂ ಸಕ್ಸಸ್ ಆಗ್ತಾ ಇಲ್ಲ ಅಂತ ನೀವು ಯಾವಾಗಲೂ ಚಡ್ಪಡಿಸ್ತಾ ಇರ್ತೀರ. ಅದರಲ್ಲೂ ಇನ್ನೂ ಕೆಲವರು ಸಾಲ ಮಾಡ್ಕೊಬಿಡ್ತಾರೆ. ಭಯಾನಕವಾಗಿ ಸಾಲಗಾರರ ಕಾಟ ಇರುತ್ತೆ, ಹಿಂಸೆ ಇರುತ್ತೆ. ನಾವು ಕೈ ಹಾಕಿದ ಕೆಲಸ ಈಡೇರಿದ್ರೆ ಈ ರೀತಿ ಸಾಲಗಳು ಯಾವುದೂ ಇರೋದಿಲ್ಲ. ಯಾಕೆಂದರೆ ನಾವೊಂದು ಒಳ್ಳೆ ಆಲೋಚನೆ ಮಾಡಿ ಒಳ್ಳೆ ಕೆಲಸ ಮಾಡಬೇಕಂತ ಹೋಗ್ತೀವಿ. ಆ ಕೆಲಸಕ್ಕೆ ಸ್ವಲ್ಪ ಸಾಲ ಮಾಡೋಣ, ಬಂಡವಾಳ ಹಾಕೋಣ, ಆಮೇಲೆ ತಾನೇ ಸಂಪಾದನೆ ಮಾಡೋದು ಅಂತ ಆಲೋಚನೆಯೂ ನೀವು ಮಾಡ್ತೀರ. ಓಕೆ, ಒಪ್ಕೊಳ್ತೀನಿ. ಸಕ್ಸಸ್ ಅಂದರೆ ಏನು? ಜೀವನದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದರೆ ಸಕ್ಸಸ್ ಆಗಬೇಕು. ಯಾವ ರೀತಿ ಸಕ್ಸಸ್ ಆಗಬೇಕು? ಕನಿಷ್ಠ 35 ಭಾಗ, 100ಕ್ಕೆ 35. ಅಂದರೆ 35 ಭಾಗ ಅಂದರೆ ಸ್ಕೂಲುಗಳಲ್ಲಿ 35 ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಹಾಕಿದಾಗ ಕನಿಷ್ಠ 35 ಭಾಗ ನೀವು ಪಾಸ್ ಆಗಿಲ್ಲ ಅಂದರೆ ತುಂಬ ಅನ್ಯಾಯ ಅಂತ ಅನಿಸುತ್ತೆ. ನಷ್ಟ ಕಷ್ಟ ಅಂತ ಅನಿಸುತ್ತೆ. ಯಾಕೆಂದರೆ 35 ಭಾಗ ಅಂದರೆ ಪಾಸು, ಜಸ್ಟ್ ಪಾಸ್ ಅಷ್ಟೇ. ಅದು ಬರೀ ಜಸ್ಟ್ ಪಾಸು. ಉದಾಹರಣೆಗೆ ನೀವು 1000 ರೂಪಾಯಿ ಬಂಡವಾಳ ಹಾಕ್ತೀರಾ, 350 ರೂಪಾಯಿ ಸಂಪಾದನೆ ಇಲ್ಲ ಅಂದರೆ ಹೆಂಗೆ? 1000 ರೂಪಾಯಿ ಬಂಡವಾಳ ಹಾಕಿ 350 ರೂಪಾಯಿ ಸಂಪಾದನೆ ಮಾಡಬೇಕು, ಆವಾಗಲೇ ನೀವು ಜಸ್ಟ್ ಪಾಸ್ ಅಂತ. ಹಾಗೆ 10,000 ರೂಪಾಯಿ ಬಂಡವಾಳ ಹಾಕಿ 3,500 ಸಂಪಾದನೆ ಮಾಡಬೇಕು ನೀವು, ಆವಾಗಲೇ ಜಸ್ಟ್ ಪಾಸ್ ಅಂತ. ಅದಕ್ಕಿಂತ ಹೆಚ್ಚಾಗಿ ನೀವು ಪಾಸ್ ಆಗಬೇಕಂದ್ರೆ 10,000 ರೂಪಾಯಿ ಬಂಡವಾಳ ಹಾಕಿ 5,000 ಸಂಪಾದನೆ ಮಾಡಿದ್ರೆ 50-50 ಆಗುತ್ತೆ, ಇನ್ನೂ ಅದ್ಭುತ. ಅದಕ್ಕಿಂತ ಮೇಲೆ 6,000, 7,000, 8,000 ಸಂಪಾದನೆ ಮಾಡಿದರೆ ಇನ್ನೂ ಅದ್ಭುತ, ಒಳ್ಳೆಯ ಮಾರ್ಕ್ಸು, ಫಸ್ಟ್ ಕ್ಲಾಸ್, ವೆರಿ ಗುಡ್ ಅಂತಾರೆ. ಆದರೆ ಜೀವನದಲ್ಲಿ ನೀವು ಹಾಕಿರೋ ಬಂಡವಾಳ 10,000ನೋ 1,000ನೋ, ಆದರೆ ಲಾಸ್ಟಿಗೆ ಅದು 10 ರೂಪಾಯಿ ಬರಲಿಲ್ಲ ಅಂದರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ಕಾರಣ ಏನು? ಈ ಸಕ್ಸಸ್ ಆಗಲ್ಲ ಅನ್ನೋದಕ್ಕೆ ಕಾರಣ ಏನು? ಎಷ್ಟೋ ಸಾರಿ ನೀವು ಮುಗ್ಗರಿಸಿ ಬೀಳ್ತೀರ, ಏನೇನೋ ಮಾಡೋಕ್ಕೆ ಹೋಗ್ತೀರ, ಯಾವುದೋ ಒಂದು ಸೈಟ್ ತೊಗೊಳಕ್ಕೆ ಹೋಗ್ತೀರ, ಅದು ಕ್ಯಾನ್ಸಲ್ ಆಗುತ್ತೆ. ಯಾವುದೋ ಒಂದು ಹೊಲನೋ ಗದ್ದೆನೋ ಏನೋ ತೊಗೊಳಕ್ಕೆ ಹೋಗ್ತೀರ, ಅದು ಕ್ಯಾನ್ಸಲ್ ಆಗುತ್ತೆ. ಯಾವುದೋ ಒಂದು ಬೆಳೆ ಇಡ್ತೀರ, ಆ ಬೆಳೆ ಸರಿಯಾಗಿ ಫಲಕಾರಿ ಆಗಲ್ಲ. ಯಾವುದೋ ಒಂದು ಕೆಲಸಕ್ಕೆ, ಯಾವುದೋ ಒಂದು ಡ್ಯೂಟಿಗೆ ಇಂಟ್ರ್ಯೂಗೆ ಹೋಗ್ತೀರಾ, ಪೈಲರ್ ಆಗ್ತೀರಾ, ಪೈಲರ್ ಆಗ್ತೀರಾ, ಸುತ್ತಿ ಇನ್ಮೇಲೆ ಇಂಟ್ರ್ಯೂಗೆ ಹೋಗೋದೇ ಬೇಡ ಅಂತ ಯೋಚನೆ ಮಾಡ್ತೀರಾ. ಹಾಗೆ ಎಷ್ಟೋ ಮಂದಿ 10th ಸ್ಟ್ಯಾಂಡರ್ಡಲ್ಲೋ ಡಿಗ್ರಿನಲ್ಲೋ ಎಕ್ಸಾಮ್ ಕಟ್ತಾರೆ, ಬರೆದು ಪ್ರತಿ ಸಾರಿ ಪರೀಕ್ಷೆನಲ್ಲಿ ಪೈಲರ್ ಆಗ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಅಷ್ಟೇ ಅಲ್ಲ, ಹೆಂಡ್ತಿ ಗಂಡ ಅಥವಾ ಲವರ್ಸ್ ಅಂತಾರೆ, ಪ್ರೇಮಿಗಳು ಅಂತಾರೆ, ಅಥವಾ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಅಂತಾರೆ. ಪರಸ್ಪರ ಹೊಂದಾಣಿಕೆನೇ ಇರಲ್ಲ. ಒಂದಿನ ಚೆನ್ನಾಗಿದ್ದರೆ ವಾರ ಚೆನ್ನಾಗಿರಲ್ಲ, ವಾರ ಚೆನ್ನಾಗಿದ್ದರೆ ತಿಂಗಳ ಚೆನ್ನಾಗಿರಲ್ಲ. ಯಾವಾಗೋ ಕಿತ್ತಾಟಗಳು, ಗಲಾಟೆಗಳು, ತಗಾದೆಗಳು. ಇವ್ರ ಮಧ್ಯೆ ಚಿಕ್ಕ ಮಕ್ಕಳು ಸಿಕ್ಕಾಕೊಂಡು ನರಳ್ತಿರ್ತಾರೆ, ಒಳ್ಳೆಯವರು ಸಿಕ್ಕಾಕೊಂಡು ನರಳ್ತಿರ್ತಾರೆ. ಎಲ್ಲ ಕಡೆಯೂ ಇದೇ ಆಗಿದೆ ಪರಿಸ್ಥಿತಿ. ಈ ರೀತಿ ಇರೋವಾಗ ರೋಗಗಳ ಕಾಟ ಬೇರೆ, ಆಕ್ಸಿಡೆಂಟುಗಳ ಕಾಟ ಬೇರೆ, ಅಷ್ಟೇ ಅಲ್ಲ ಶತ್ರುಗಳ ಕಾಟ ಬೇರೆ. ಇದಕ್ಕೆಲ್ಲ ಕಾರಣ ಏನು? ಹಂಗಾದ್ರೆ ನಾವು ಕೈ ಹಾಕೋದು ಕೆಲಸ ಸಕ್ಸಸ್ ಆಗಲ್ವಾ ಅಂತ ನಮ್ಮ ಮನಸ್ಸಿಗೆ ಒಂದು ಅನುಮಾನ ಬರುತ್ತೆ. ಕೆಲವರು ಇದರಲ್ಲೇ ಕೊರಗೆ ಆತ್ಮಹತ್ಯೆ ಮಾಡ್ಕೋತಾರೆ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಯಾಕೆಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಈ ಜಗತ್ತು ಸರಿ ಇಲ್ಲ, ಇಲ್ಲಿ ನರಕ ಇದೆ, ನರಕದ ಬಾಧೆ ಇದೆ, ಈ ಜಗತ್ತಿನ ಸವಸ ಬೇಡ, ಇಲ್ಲಿ ಜನಗಳ ಸವಸ ಬೇಡ, ಇಲ್ಲಿ ನಾನೇನೂ ಮಾಡೋಕ್ಕಾಗಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ. ನೋಡಿಯಪ್ಪ, ಪ್ರೀತಿ ಇಟ್ಟು ಮನಸ್ಸಿಟ್ಟು ಪ್ರೇಮದಿಂದ ನೀವು ಯಾವುದೇ ಕೆಲಸ ಮಾಡಬೇಕು, ಆವಾಗಲೇ ನೀವು ಸಕ್ಸಸ್ ಆಗೋದು. ನಾನೊಂದು ಲಾಜಿಕ್ ಹೇಳ್ಕೊಡ್ತೀನಿ ನಿಮಗೆ. ಕಾಯಕವೇ ಕೈಲಾಸ ಅಂದರೆ ಸುಮ್ಮನೆ ಕೆಲಸ ಮಾಡಿಬಿಟ್ರೆ ಕೈಲಾಸ ಬರಲ್ಲ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಪ್ರೀತಿಯಿಂದ ಮಾಡಬೇಕು, ಪ್ರೇಮದಿಂದ ಮಾಡಬೇಕು, ಹೃದಯಪೂರ್ವಕವಾಗಿ ಮಾಡಬೇಕು, ನಿರ್ಮಲವಾದ ಮನಸ್ಸಿಟ್ಟು ಮಾಡಬೇಕು. ಅಂದರೆ ಶಾಂತವಾಗಿ ನಾವು ಯಾವುದೇ ಕೆಲಸ ಇಟ್ಕೊಂಡ್ರೂ ಶಾಂತವಾಗಿರಬೇಕು, ನಮ್ಮ ಮನಸ್ಸು ಭಾಳ ಶುದ್ಧವಾಗಿರಬೇಕು. ಈ ಕೆಲಸ ನಾನು ಮಾಡ್ತಾಯಿದ್ದೀನಿ, ಯಾವುದೋ ಒಂದು ಇಂಟ್ರ್ಯೂಗೆ ಹೋಗ್ತಾಯಿದ್ದೀನಿ, ನಾನು ಸಕ್ಸಸ್ ಆಗ್ತೀನಿ, ಈ ಇಂಟ್ರ್ಯೂನಲ್ಲಿ ನಾನು ಪಾಸ್ ಆಗಬೇಕು, ಇದು ನಾನು ಕಷ್ಟ ಪಡಲೇಬೇಕು, ಈ ರೀತಿ ಆಲೋಚನೆ ಮಾಡಬೇಕು.
ಆಗ ನೀವು ಇಂಟ್ರ್ವ್ಯೂಗೆ ಹೋಗಬೇಕು. ಯಾವುದೇ ಒಂದು ಎಕ್ಸಾಮ್ಗೆ ಪರೀಕ್ಷೆಗೆ ಹೋಗಬೇಕಾದ್ರೆ ನಾನು ಖಂಡಿತ ಪರೀಕ್ಷೆ ಬರದೇ ಬರಿತೀನಿ, ಆ ಪರೀಕ್ಷೆ ನಾನು ಕಷ್ಟಪಟ್ಟು ಬರದೇ ಬರ್ತೀನಿ ಅಂತ ಕಷ್ಟಪಟ್ಟು ಓದಿರಬೇಕು. ಓದೋವಾಗಲೇ ಓದಿರ್ಬೇಕು ಕಷ್ಟಪಟ್ಟು. ಹಾಗೆ ಯಾವುದೋ ಒಂದು ಹೊಲ ಗದ್ದೆ, ಯಾವುದೋ ತೋಟ, ಅಲ್ಲಿ ನೀವು ಬೆಳೆ ಇಡೋವಾಗಲೇ ಯೋಚನೆ ಮಾಡಬೇಕು. ಒಳ್ಳೆಯ ಮನಸ್ಸಿಟ್ಕೋಬೇಕು, ಪ್ರೀತಿಯಾದ ಮನಸ್ಸು. ಯಾವುದೇ ಮನಸ್ಸಿನಲ್ಲಿ ಗೊಂದಲಗಳಿರಬಾರ್ದು, ಯಾವುದೇ ಅನುಮಾನ ಇರಬಾರ್ದು, ಅನುಮಾನಕ್ಕೆ ಆಸ್ಪದನೇ ಇರಬಾರ್ದು. ಖಂಡಿತ ನಾನು ಈ ಸಾರಿ ಒಳ್ಳೆ ಬೆಳೆ ತೆಗಿತೀನಿ, ಒಳ್ಳೆಯ ಫಲ ಬರುತ್ತೆ, ಒಳ್ಳೆಯ ಲಾಭವೂ ಬರುತ್ತೆ, ಒಳ್ಳೆಯ ರೇಟ್ಗೂ ಹೋಗುತ್ತೆ, ನಾನು ಉದ್ಧಾರ ಹಾಗೆ ಆಗ್ತೀನಿ. ನಾನು ಕಷ್ಟಪಡಲೇಬೇಕು ಅಂತ ಒಂದು ತೋಟ ಹೊಲ ಗದ್ದೆನಲ್ಲಿ ನೀಟಾಗಿ ಉಳುಮೆ ಮಾಡಿ, ಅಲ್ಲಿ ಕಳೆ ಗಿಳೆ ಕಿತ್ತು ಬೀಜ ಬಿತ್ತನೆ ಮಾಡಬೇಕು. ಆಮೇಲೆ ಅದಕ್ಕೆ ಏನೆಲ್ಲ ನೀರು ಹಾಕಬೇಕು, ಏನೆಲ್ಲ ಗೊಬ್ಬರ ಹಾಕಬೇಕು, ಏನೆಲ್ಲ ಔಷಧಿ ಹೊಡಿಬೇಕು, ಈ ರೀತಿ ಎಲ್ಲವನ್ನು ಆಯಾ ಕಾಲಕ್ಕೆ ಪ್ರೀತಿಯಿಂದ ಹಗಲು ರಾತ್ರಿ ಮನಸ್ಸಲ್ಲಿ ಮನಸ್ಸಿಟ್ಟು, ಪ್ರೀತಿಯಲ್ಲಿ ಪ್ರೀತಿಟ್ಟು, ಪ್ರೇಮದಲ್ಲಿ ಪ್ರೇಮ ಇಟ್ಟರೆ ಜೀವಭಾವ ಪ್ರತಿ ಜೀವಿ ಅಂದರೆ ಗಿಡ ಮರ ಬಳ್ಳಿ ಗ್ರಹ ತಾರೆ ನಕ್ಷತ್ರ ನದಿ ಸಾಗರ ಬೆಟ್ಟ ಗುಡ್ಡ ಪರ್ವತ ಎಲ್ಲವೂ ಸಹ ನಿಮಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ನೀವು ಪ್ರೀತಿಯಿಂದ ಮಾಡಲ್ವೋ, ಯಾವಾಗ ಅನುಮಾನ ಪಡ್ತೀರೋ, ಯಾವಾಗ ಅಯ್ಯೋ ನನ್ನಿಂದ ಆಗಲ್ಲ ಅಂತ ಒದ್ದಾಡ್ತೀರೋ, ಅಯ್ಯೋ ಇದು ಯಾಕೆ ಮಾಡ್ಬೇಕು ಬಿಡು, ಅಯ್ಯೋ ಇದು ಯಾಕೆ ಮಾಡ್ಬೇಕು ಬಿಡು, ಇದರ ಸವಸನ ಬೇಡ, ಅಯ್ಯೋ ಕಷ್ಟ ಆಗುತ್ತೆ, ಅಯ್ಯೋ ಇದೆಲ್ಲ ಯಾರು ಮಾಡೋದು, ಹೀಗೆ ಸೋಂಬೇರಿಗಳಾಗ್ಬಿಟ್ರೆ ಎಷ್ಟೋ ಮಂದಿ ಸೋಂಬೇರಿಗಳ ಕಷ್ಟಪಟ್ಟು ಮಾಡಲ್ಲ, ಪ್ರೀತಿ ಇಟ್ಟು ಮಾಡಲ್ಲ, ಇದೆಲ್ಲ ಗೊಡವೆ ಅಂತಾರೆ, ಇದೆಲ್ಲ ರಾಮಾಯಣ ಅಂತಾರಲ್ಲ, ಅಯ್ಯೋ ಇದೆಲ್ಲ ಯಾರಿಗೆ ಬೇಕು ಅಂತಾರೆ. ಈ ರೀತಿ ಪೇಚಾಡ್ತಾ ಗೊಣಗ್ತಾ ಗೊಂದಲ ಇಕ್ಕೋಗ್ಬಿಟ್ರೆ ಖಂಡಿತ ಅದು ಪ್ರೀತಿಯಿಂದ ಮಾಡಿದ ಕೆಲಸ ಆಗಲ್ಲ. ಯಾರ್ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು, ಯಾರ್ದೋ ಕೋಪ ತಂದು ಇನ್ಯಾರ ಮೇಲೆ ಹಾಕೋದು, ಇನ್ಯಾರ್ದೋ ಕೋಪ ತಂದು ಇನ್ಯಾರ ಮೇಲೆ ಬಿಡೋದು, ಜಗಳ ಆಡೋದು, ಅವ್ರ ಮೇಲೆ ಇವ್ರ ಮೇಲೆ, ನಿರಪರಾಧಿಗಳ ಮೇಲೆ ಜಗಳ ಆಡೋದು, ಎಲ್ಲೋ ಮನೆಯಲ್ಲೇ ಹೆಂಡತಿ ಮೇಲೆ ಜಗಳ, ಇಲ್ಲ ಗಂಡನ ಮೇಲೆ ಜಗಳ, ಅಲ್ಲಿನ ಕೋಪ ತಂದು ಇನ್ನೆಲ್ಲೋ ಬಿಡೋದು, ಆಫೀಸ್ನಲ್ಲಿ ಇನ್ನೆಲ್ಲೋ ಅಂಗಡಿನಲ್ಲಿ ಬಿಡೋದು, ಎಲ್ಲ ಹೋಟ್ಲಲ್ಲಿ ಬಿಡೋದು, ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಿಡೋದು. ಈ ರೀತಿ ಎಲ್ಲ ಮಾಡಬಾರ್ದು. ನಾವು ಮಾಡೋ ಕೆಲಸ ಪ್ರೀತಿಯಿಂದ ಮಾಡಿದ್ರೆ, ಬಹಳ ಶುದ್ಧವಾಗಿ ಮಾಡಿದ್ರೆ ಖಂಡಿತ ಅದರಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಖಂಡಿತ ಆ ಕೆಲಸಗಳು ಇರುತ್ತೆ. ಖಂಡಿತ ನಾವು ಜೀವನದಲ್ಲಿ ಪದೇ ಒಂದೊಂದು ಮೆಟ್ಲು ಉದ್ಧಾರ ಆಗ್ತೀವಿ. ಅತಿ ಬೇಗನೆ ಕಡಿಮೆ ಕಾಲಮಾನದಲ್ಲಿ ನಾವು ಅತಿ ಎತ್ತರವಾಗಿ ಬೆಳೆದಿರ್ತೀವಿ. ಇದೇ ಸೀಕ್ರೆಟ್. ಅದಕ್ಕೆ ನೀವು ಮಾಡೋ ಕೆಲಸದಲ್ಲಿ ಧೈರ್ಯ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು, ಪ್ರೀತಿ ಇರಬೇಕು, ಪ್ರೇಮ ಇರಬೇಕು. ಪ್ರತಿ ಕೆಲಸದಲ್ಲೂ ಪ್ರೀತಿ ಪ್ರೇಮದಿಂದ ಮನಸ್ಸಿಟ್ಟು ನಿಮ್ಮ ಹೃದಯಪೂರ್ವಕವಾಗಿ ಕೆಲಸ ಮಾಡಿ. ಖಂಡಿತ ನೀವು ಸಕ್ಸಸ್ ಆಗ್ತೀರಿ, ಯಾವುದೇ ಡೌಟ್ ಬೇಡ. ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಲಿ. ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿ ಮೇಲೆ ನಿಮಗೆ ನಂಬಿಕೆ ಇರಲಿ. ಖಂಡಿತ ನೀವು ಸಕ್ಸಸ್ ಆಗ್ತೀರಾ. ಪ್ರೀತಿಯಿಂದ ಮಾಡಿ, ಪ್ರೀತಿಯನ್ನು ಇಡಿ, ಪ್ರೇಮದಿಂದ ಮಾಡಿ ಮಾಡೋ ಕೆಲಸನ. ಯಾವುದೇ ಫಲಾಪೇಕ್ಷೆ ಇರಬಾರ್ದು, ಆಸೆ ಪಟ್ಟು ಮಾಡಬಾರ್ದು. ಫಲಾಪೇಕ್ಷೆ ಇರಬಾರ್ದು, ಆಸೆ ಇರಬಾರ್ದು. ಆಸೆ ಇಲ್ಲದೆ ನಾನು ಕೆಲಸ ಮಾಡ್ತೀನಿ, ಸಕ್ಸಸ್ ಆಗ್ತೀನಿ, ನಾನು ಮಾಡಬೇಕಾದ್ರೆ ನನ್ನ ಆದ್ಯ ಕರ್ತವ್ಯ, ಈ ರೀತಿ ಆಲೋಚನೆ ಮಾಡಬೇಕು. ಆವಾಗಲೇ ಖಂಡಿತ ನೀವು ಉದ್ಧಾರ ಆಗ್ತೀರ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಓಕೆ ಅವರೇ, ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಒಳ್ಳೆಯದಾಗಲಿ. ಪ್ರೀತಿ ಪ್ರೇಮದಿಂದ ಕೆಲಸ ಮಾಡಿ ಕಾಯಕವೇ ಕೈಲಾಸ ಅಂತ ಅದೇ. ನಿಮ್ಗೆ ಒಳ್ಳೆಯದಾಗಲಿ, ಸಕ್ಸಸ್ ಆಗಿ ನಿಮ್ಮ ಕೆಲಸದಲ್ಲಿ ನೀವು. ಈ ವಿಡಿಯೋ ಎಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಮತ್ತೆ ಸಿಗೋಣ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.